ಇತ್ತೀಚೆಗೆ ನಾವು ತುಂಬ ಗಮನಿಸ್ತಾ ಇರೋದು ಅಂದರೆ ದೃಷ್ಟಿಶಕ್ತಿಯ ದೋಷಗಳು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಾರು. ಆಯುರ್ವೇದದಲ್ಲಿ ಒಂದು ಪದ ಹೇಳ್ತಾರೆ, ಅಸಾತ್ಮೇಂದ್ರಿಯ ಅರ್ಥ ಸಂಯೋಗ ಅಂತ. ಅಂದರೆ ಇಂದ್ರಿಯಗಳಿದೆಯಲ್ಲ, ಅದನ್ನು ಅತಿಯಾಗಿ ಬಳಸೋದು, ಇನ್ನೊಂದು ಬಳಸದೇ ಇರೋದು, ಮತ್ತು ತಪ್ಪಾಗಿ ಬಳಸೋದು. ಸೊ ನಾವು ಕಣ್ಣಿನ ದೃಷ್ಟಿ ತೊಂದರೆಗಳು ಬರೋದಕ್ಕೆ ಏನೇನು ಕಾರಣಗಳಿರ್ಬೋದು? ಅತಿಯಾಗಿ ಬಳಸೋದು ಅಂದರೆ ತುಂಬ ಹೊತ್ತು ರಾತ್ರಿ ಮಲಗದೆ ಮೊಬೈಲು, ಟಿ ವಿ, ಕಂಪ್ಯೂಟರು, ಲ್ಯಾಪ್ಟಾಪು ಇದನ್ನು ಬಹಳ ದೀರ್ಘಕಾಲ ಕಣ್ಣಿಗೆ ವಿಶ್ರಾಂತಿ ಕೊಡದಂತೆ ನೋಡೋದು. ಮತ್ತು ಇನ್ನೊಂದು ಕಾರಣ ಅಂದರೆ ಅತಿ ಹೊಳಪುಳ್ಳ ವಸ್ತುಗಳನ್ನ ನೋಡೋದು. ಸೊ ನಾವು ಇದು ಮತ್ತೆ ಇದರಲ್ಲೇ ಬರುತ್ತೆ, ಟಿ ವಿ ಸ್ಕ್ರೀನ್ ಆಗ್ಬೋದು, ಕಂಪ್ಯೂಟರ್ ಸ್ಕ್ರೀನ್ ಆಗ್ಬೋದು, ಇದನ್ನು ಜಾಸ್ತಿ ಬ್ರೈಟ್ನೆಸ್ ಇಟ್ಕೊಂಡು ನಾವು ನೋಡುವಂಥದ್ದು ಆಗ್ಬೋದು. ಮತ್ತು ಇದಲ್ಲದೆ ಕಣ್ಣಿಗೆ ಶಕ್ತಿ ಕೊಡುವಂತಹ ಆಹಾರ ಸೇವನೆಗಳು ಕೂಡ ಮಾಡದೇ ಇತ್ತು. ರೂಕ್ಷಾಹಾರ ಅಂತೀವಿ. ರೂಕ್ಷಾಹಾರ ಅಂದರೆ ಯಾವುದೇ ಒಂದು ಪೌಷ್ಟಿಕಾಂಶಗಳು ಇಲ್ಲದೇ ಇರೋವಂತಹ ಆಹಾರ, ಅಂದರೆ ಕಾಮನ್ನಾಗೆಲ್ಲ ಕರಿತೀವಲ್ಲ ಜಂಕ್ ಫುಡ್ ಅಂತ. ಇದನ್ನು ಸೇವನೆ ಮಾಡೋದು ಜಾಸ್ತಿ ಆಗಿರೋದು ಕೂಡ ಇವತ್ತು ದೃಷ್ಟಿಶಕ್ತಿ ದೋಷಗಳು ಬರೋಕ್ಕೆ ಕಾರಣ ಆಗ್ತಾಯಿದೆ. ಇದಲ್ಲದೆ ಆಯುರ್ವೇದದಲ್ಲಿ ಇನ್ನೂ ಕೆಲವು ವಿಶಿಷ್ಟ ಕಾರಣಗಳನ್ನ ಹೇಳ್ತಾರೆ. ಸೊ ರಾತ್ರಿ ಹೊತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಮತ್ತು ತುಂಬ ಉಪ್ಪು, ಹುಳಿ, ಖಾರ, ಮಸಾಲೆ ಇರುವಂತಹ ಪದಾರ್ಥಗಳನ್ನು ಸೇವನೆ ಮಾಡೋದು, ಇದು ಕೂಡ ಕಣ್ಣಿನ ದೃಷ್ಟಿಶಕ್ತಿಗೆ ಹಾನಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನಾವೆಲ್ಲ ಕಾಮನ್ನಾಗಿ ಇವಾಗ ನೋಡ್ತಾ ಇದ್ದೀವಲ್ವ, ಸಾಯಂಕಾಲ ಆಯಿತು ಅಂತಂದರೆ ಚಾಟ್ಸು, ಪಾನಿಪುರಿ, ಎಣ್ಣೆಲಿ ಕರೆದಿರೋ ಪೂರಿ, ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿರೋ ಪದಾರ್ಥಗಳನ್ನ ರಾತ್ರಿ ಹೊತ್ತು ಸೇವನೆ ಮಾಡ್ತೀವಿ. ಮತ್ತು ಇನ್ನೂ ಒಂದು ಕಾರಣ ಇದೆ, ತಲೆಗೆ ಅಭ್ಯಂಗ ಮಾಡದೇ ಇರೋದು. ಅಭ್ಯಂಗ ಅಂದರೆ ಯಾವುದಾದ್ರೂ ಒಂದು ತೈಲವನ್ನು ತಲೆಗೆ, ನೆತ್ತಿಗೆ ಚೆನ್ನಾಗಿ ಹಚ್ಕೋಬೇಕು. ಸೊ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ, ನಾವು ತಲೆಗೆ ಎಣ್ಣೆ ಹಾಕ್ಕೊಳ್ಳೋದು ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲಿಗೋಸ್ಕರ ಹಾಕೋತೀವಿ ಅಂತ ತಿಳ್ಕೊಂಡಿದ್ದಾರೆ. ಅದು ಹಾಗಲ್ಲ. ತಲೆಗೆ ಎಣ್ಣೆ ಹಾಕೋದನ್ನು ರಕ್ಷೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಇಂದ್ರಿಯಗಳ ರಕ್ಷಣೆಗೋಸ್ಕರ ತಲೆಗೆ ಎಣ್ಣೆ ಹಾಕೋಬೇಕು ಅಂತ. ನಮ್ಮ ಇಂದ್ರಿಯಗಳು ಯಾವ್ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಇದರಲ್ಲಿ ಎಲ್ಲ ಮ್ಯಾಕ್ಸಿಮಮ್ ಇಂದ್ರಿಯಗಳು ನಮ್ಮ ಶಿರೋಭಾಗದಲ್ಲೇ ಇದೆ. ಸೊ ತಲೆಗೆ ಎಣ್ಣೆ ಹಾಕೋದ್ರಿಂದ ನೆತ್ತಿಯಲ್ಲಿ ಸದಾ ಎಣ್ಣೆ ಇರಬೇಕು, ಈ ಇಂದ್ರಿಯಗಳನ್ನ ರಕ್ಷಣೆಗೋಸ್ಕರ ಅಂತ ಚರಕಾಚಾರ್ಯರು ಹೇಳ್ತಾರೆ. ಸೊ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕೋದ್ರಿಂದ ಇಂದ್ರಿಯಗಳು ಬಹಳಷ್ಟು ಕಾಲ, ಅಂದರೆ ವಯಸ್ಸಾದ ಮೇಲೂ ಕೂಡ, ಹಳೆ ಕಾಲದವ್ರಿಗೆ ನೀವು ನೋಡಿರ್ಬೋದು, ಕೆಲವ್ರಿಗೆ ದೃಷ್ಟಿಶಕ್ತಿನೂ ಚೆನ್ನಾಗಿರುತ್ತೆ, ಕಣ್ಣು ಚೆನ್ನಾಗಿರುತ್ತೆ, ಕಿವಿ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಸೊ ಇಂದ್ರಿಯಗಳನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಅದರಿಂದ ಇನ್ನೊಂದು ನಿಮಗೆ ಬೋನಸ್ ಎಫೆಕ್ಟ್ ಸಿಗೋದು ಅಂತಂದರೆ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಅಂದರೆ ನಿಮ್ಮ ಲಾರ್ಜ್ ಇಂಟೆಸ್ಟೈನ್ಸು, ಪಕ್ವಾಶಯಗಳನ್ನ ಕ್ಲೀನಾಗಿ ಇಟ್ಕೊಳ್ಳದೇ ಇರೋದು. ಅಂದರೆ ನೀವು ಈ ಮೈದಾ, ಜಂಕ್ ಫುಡ್ಗಳನ್ನ ಜಾಸ್ತಿ ತಿಂದರೆ ಏನಾಗುತ್ತೆ, ಅದು ಸರಿಯಾಗಿ ಮಲ ವಿಸರ್ಜನೆ ಆಗದೆ ನಿಮ್ಮ ಮಲ ಪುರುಷ ಅಲ್ಲೆಲ್ಲೇ ಅಂಟ್ಕೊಂಡಿರುತ್ತೆ ಲಾರ್ಜ್ ಇಂಟೆಸ್ಟೈನಲ್ಲಿ. ಇದು ಕೂಡ ಲಾಂಗ್ ಟರ್ಮಲ್ಲಿ ನಿಮ್ಮ ದೃಷ್ಟಿಶಕ್ತಿಗೆ ತೊಂದರೆಯನ್ನುಂಟು ಮಾಡುತ್ತೆ. ಸೊ ಈಗ ಕಾಮನ್ನಾಗಿ ಕೆಲವು ಮನೆಯಲ್ಲೇ ಮಾಡ್ಕೋಬೋದಾದಂಥ ವಿಧಾನಗಳು ನಿಮ್ಮ ದೃಷ್ಟಿಶಕ್ತಿ ಚೆನ್ನಾಗಿ ಮಾಡೋಕ್ಕೆ ಏನೇನು ಮಾಡ್ಕೋಬೋದು ಅಂದರೆ, ಪ್ರತಿದಿನ ನೆತ್ತಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ನಿಮ್ಮ ಕಿವಿಗೂ ಸಹ ಒಂದು 4-5 ತೊಟ್ಟು ಎಣ್ಣೆನ ಪ್ರತಿದಿನ ಬೆಳಿಗ್ಗೆ ಸ್ನಾನಕ್ಕೆ ಹೋಗೋಕ್ಕೆ ಮೊದಲು ಹಾಕ್ಕೊಂಡು ನಂತರ ಹತ್ತಿಯಿಂದ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಧಾನ ಅಂದರೆ ನಸ್ಯಕರ್ಮ ಅಂತ ಹೇಳ್ತೀವಿ. ನಸ್ಯ ಅಂತಂದರೆ ಬೆಳಿಗ್ಗೆ ಹಲ್ಲುಜ್ಜಿದ ಮೇಲೆ ಮೂಗುಗೆ 1-2 ತೊಟ್ಟು ಎಣ್ಣೆ ಅಥವಾ ತುಪ್ಪದ ತಿಳಿಯನ್ನು ಹಾಕ್ಕೊಳ್ಳೋದು. ಇದರಿಂದ ಕೂಡ ನಿಮ್ಮ ದೃಷ್ಟಿಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಕಣ್ಣಿಗೆ ಪ್ರತಿದಿನ 1-2 ಹನಿ ತುಪ್ಪನ ಹಾಕ್ಕೋಬೋದು. ಪ್ರತಿದಿನ ತುಪ್ಪ ಹಾಕ್ಕೊಳ್ಳಿ. ವಾರಕ್ಕೆ 1 ಬಾರಿ 1 ಅಥವಾ 2 ಹನಿ ಜೇನುತುಪ್ಪ ಹಾಕ್ಕೋಬೋದು. ಮತ್ತು ಚೆನ್ನಾಗಿ ಪಚನ ಆಗುವಂತಹ, ಮಲವಿಸರ್ಜನೆಯನ್ನು ಚೆನ್ನಾಗಿ ಮಾಡುವಂಥ ಆಹಾರಗಳು, ಒಣ ದ್ರಾಕ್ಷಿ, ಬೀಟ್ರೂಟು, ಕೀರೆ ಸೊಪ್ಪು, ಇದನ್ನೆಲ್ಲ ತಗೊಳ್ಳೋದ್ರಿಂದ ಕೂಡ ನಿಮ್ಮ ದೃಷ್ಟಿಶಕ್ತಿ ಚೆನ್ನಾಗಾಗುತ್ತೆ. ಮತ್ತು ತುಂಬ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಿ. ರಾತ್ರಿ ಹೊತ್ತು ಜಾಸ್ತಿ ಎದ್ದಿರಬೇಡಿ. ಅತ್ಯಂತ
ಬೆಳಕಿರೋ ಅಂಥದ್ದು ಟಿ ವಿ ಸ್ಕ್ರೀನ್ಗಳಾಗಲಿ ಮೊಬೈಲ್ ಆಗಲಿ ಇದನ್ನೆಲ್ಲ ಆದಷ್ಟು ನೋಡೋದನ್ನು ಕಮ್ಮಿ ಮಾಡಿ, ಅಥವಾ ನೋಡಾದಮೇಲೆ ಕಣ್ಣಿಗೆ ಒಂದೆರಡು ಹನಿ ತುಪ್ಪವನ್ನು ಹಾಕ್ಕೊಳ್ಳಿ. ಅಥವಾ ಪಾಮಿಂಗ್ ಅಂತ ಹೇಳ್ತೀವಿ, ಅಂದರೆ ಅಂಗೈನ ಚೆನ್ನಾಗಿ ಉಜ್ಜಿಕೊಂಡು ಅದನ್ನು ಕಣ್ಣಿಗೆ ಈ ತಗ್ಗಿರುತ್ತಲ್ಲ ಈ ಭಾಗ ಕಣ್ಣು ಬರಬೇಕು, ಈ ಉಬ್ಬಿರೋದು ಈ ಕಣ್ಣಿನ ಕೆಳಭಾಗ ಕೂತ್ಕೋಬೇಕು. ಆ ಥರ ಚೆನ್ನಾಗಿ ಕೈನ ಉಜ್ಜಿಬಿಟ್ಟು ಒಂದು 2-3 ಸತಿ ಈ ಥರ ಕಣ್ಣಿಗೆ ಇಟ್ಕೊಳ್ಳೋದು. ಇದನ್ನು ಪಾಮಿಂಗ್ ಅಂತ ಹೇಳ್ತೀವಿ. ಇದನ್ನು ಕಣ್ಣಿಗೆ ಸ್ಟ್ರೈನ್ ಆದಾಗ ಅವಾಗವಾಗ ಮಾಡ್ಕೊಳ್ಳೋದ್ರಿಂದ ಕೂಡ ಕಣ್ಣುಗಳು ಚೆನ್ನಾಗಾಗುತ್ತೆ. ನಿಮ್ಮ ದೃಷ್ಟಿಯ ಶಕ್ತಿನ ಚೆನ್ನಾಗಿ ಮಾಡೋ ಆಹಾರಗಳು ಅಂತಂದರೆ ಹಸುವಿನ ತುಪ್ಪನ ಆಹಾರದಲ್ಲಿ ಚೆನ್ನಾಗಿ ಸೇವನೆ ಮಾಡಿ. ಹಾಲು, ತುಪ್ಪ, ಬೆಣ್ಣೆಯನ್ನು ಚೆನ್ನಾಗಿ ತಗೊಳ್ಳಿ. ಮತ್ತು ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು, ಕ್ಯಾರೆಟು ಮತ್ತು ಬಾದಾಮಿ ಇದನ್ನೆಲ್ಲ ಆಹಾರದಲ್ಲಿ ಚೆನ್ನಾಗಿ ಸೇವನೆ ಮಾಡಿಕೊಳ್ಳಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.